ದಿನದಿಂದ ದಿನಕ್ಕೆ ಯುದ್ಧ ತೀವ್ರಗೊಳ್ತಾ ಇದ್ದ ಹಾಗೆ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗ್ತಾ ಇದೆ. ಮುಖ್ಯವಾಗಿ ಇರಾನ್ ವಾರ್ ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ಗ್ಯಾಸ್ ಬುಕ್ಕಿಂಗ್ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಭಾರತದಲ್ಲಿ ಪ್ರತಿನಿತ್ಯ 20 ಲಕ್ಷ ಗ್ಯಾಸ್ ಬುಕ್ಕಿಂಗ್ ಹೆಚ್ಚಳವಾಗಿದೆಯಂತೆ. ಯುದ್ಧಕ್ಕೂ ಮುನ್ನ ನಿತ್ಯ 55.7 ಲಕ್ಷ ಸಿಲಿಂಡರ್ ಬುಕ್ ಆಗ್ತಾ ಇತ್ತು. ಸದ್ಯ ದಿನಕ್ಕೆ 75.70 ಲಕ್ಷ ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇದೆ. ಅಂದರೆ 1 to ಡಬಲ್. ಇರಾನ್ ವಾರ್ ಬೆನ್ನಲ್ಲೇ ಗ್ಯಾಸ್ ಬುಕ್ಕಿಂಗ್ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದ್ದು. ಅಂದರೆ ಜನ ಪ್ಯಾನಿಕ್ ಮೂಡ್ಗೆ ಜಾರ್ತಾ ಇದ್ದಾರೆ. ಯುದ್ಧ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳನ್ನು ಬಿಡ್ತಾ ಇಲ್ಲ. ಹಿಂಗೆ ಆಗಿಬಿಟ್ರೆ ಗ್ಯಾಸ್ ಸಿಗಲ್ಲ. ಎಷ್ಟಾಗುತ್ತಷ್ಟು ಗ್ಯಾಸ್ಗಳನ್ನು ಬುಕ್ ಮಾಡಿ ಇಟ್ಕೊಂಡ್ಬಿಡೋಣ. ಎಕ್ಸ್ಟ್ರಾ ಬುಕ್ ಆದರೆ ಅದನ್ನು ಮನೆಯಲ್ಲಿ ಶೇಖರಿಸಿಟ್ಕೊಳ್ಳೋಣ, ಮಾರಾಟ ಮಾಡೋಣ ಅನ್ನುವಂತಹ ವಿಚಾರವೂ ಕೂಡ ಕೆಲವು ಕಡೆ ಮುನ್ನೆಲೆಗೆ ಬರ್ತಾ ಇದೆ. ಅಂದರೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರುವಂಥದ್ದು. ಹಾಗಾಗಿ ಈಗಾಗಲೇ ಎಸ್ಮಾ ಜಾರಿ ಮಾಡಿದ ಕೇಂದ್ರ ಸರ್ಕಾರ ಮತ್ತೊಂದು ಕಡೆ ಜನರು ಆತಂಕಕ್ಕೊಳಗಾಗಿ ಈ ರೀತಿ ಬುಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಡೀಟೇಲ್ಸನ್ನು ಕೊಡೋದಕ್ಕೆ ರಾಘು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಈ ಬುಕ್ಕಿಂಗ್ನ ಅಂಕಿಅಂಶಗಳನ್ನು ಗಮನಿಸ್ತಾ ಇದ್ರೆ ಯುದ್ಧದ ನಂತರ 1 to ಡಬಲ್ ಜನ ಪ್ಯಾನಿಕ್ ಮೂಡಿಗೆ ಜಾರಿ ಈ ರೀತಿಯ ನಿರ್ಧಾರವನ್ನು ಮಾಡ್ತಿದ್ದಾರಾ ಅಂಥೇಳಿ, ಆತುರವಾಗಿ ಬುಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರಾ ಅಂಥೇಳಿ? ಪ್ರೇಮ್, ಖಂಡಿತವಾಗಿಯೂ ಕೂಡ ಎಕ್ಸಾಂಪಲ್ ನಾವು ಬೆಂಗಳೂರನ್ನ ತೆಗೆದುಕೊಂಡ್ರೆ, ನಾವು ಉದಾಹರಣೆಗೆ ಕಳೆದ 2-3 ದಿನಗಳಿಂದ ಬೆಂಗಳೂರಿನ ಬುಕಿಂಗ್ ಏಜೆನ್ಸಿಗಳೇನಿದೆ ಅಲ್ಲೇ ನೋಡಿದಂತ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಏನಿದ್ದಾರೆ ಜಮಾವಣೆ ಆಗ್ತಾ ಇದ್ದಾರೆ. ನಮಗೆ ಗ್ಯಾಸ್ ಸಿಗಲ್ಲೋ ಅನ್ನೋ ಆತಂಕದಲ್ಲೇ ಒಂದಷ್ಟು ಜನ ಮುಗಿಬಿದ್ದು ಅದಕ್ಕೆ ಬುಕಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ಗ್ಯಾಸ್ ಬುಕಿಂಗ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರುವಂತದ್ದು. ಸಾಮಾನ್ಯವಾಗಿ 55 ಲಕ್ಷ ಗ್ಯಾಸ್ ಬುಕಿಂಗ್ ಆಗ್ತಾ ಇತ್ತು ನಿತ್ಯ, ಬಟ್ ಆದ್ರೆ ಅದು 77 ಲಕ್ಷ 75 ಲಕ್ಷಕ್ಕೆ ಏರಿಕೆ ಆಗಿರುವಂತದ್ದು. ಸೊ ಈ ಸಾಮಾನ್ಯವಾಗಿ ಇದು ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಜನ ಒಂದು ಪ್ಯಾನಿಕ್ ಮೂಡ್ಗೆ ಹೋಗ್ತಾ ಇರುವಂತ ಕಾರಣಕ್ಕಾಗಿ ಗ್ಯಾಸ್ ನಮಗೆ ಸಿಗದೇ ಇದ್ರೆ ಎನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಒಂದಷ್ಟು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಗಾಳಿ ಸುದ್ದಿಗಳು ಜೊತೆಗೆ ಅಲ್ಲಲ್ಲಿ ಆಗುವಂತಹ ಈ ಒಂದಷ್ಟು ಬೆಳವಣಿಗೆಗಳೇನಿದೆ ಇದು ಜನರನ್ನ ಪ್ಯಾನಿಕ್ ಮೂಡ್ಗೆ ತಳ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ. ಇದು ಇನ್ನೂ ಕೂಡ ಹೆಚ್ಚಾದ್ರೂ ಕೂಡ ನಾವೇನು ಆಶ್ಚರ್ಯನ ಪಡ್ಬೇಕಾಗಿಲ್ಲ. ಸೊ ಮುಂದಿನ ದಿನಗಳಲ್ಲೂ ಕೂಡ ಇದು ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆಯೂ ಕೂಡ ಇದೆ. ಬಟ್ ಕೇಂದ್ರ ಸರ್ಕಾರ ಹೇಳುವಂತ ನಿಟ್ಟಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಅನ್ನ ಹೊರತುಪಡಿಸಿ ನಾವು ಡೊಮೆಸ್ಟಿಕ್ ಗ್ಯಾಸ್ಗಳಿಂದ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗೋದಿಲ್ಲ ಅನ್ನುವಂತ ಮನವರಿಕೆ ಮಾಡುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಬಟ್ ಆದ್ರೆ ಜನಕ್ಕೆ ಇರುವಂತಹ ಒಂದಷ್ಟು ಗೊಂದಲಗಳು ಜೊತೆಗೆ ಭಯ, ಆತಂಕ ಇವೆಲ್ಲದರ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದಷ್ಟು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೊ ಅದೇ ಕಾರಣಕ್ಕಾಗಿ ಈ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಗ್ಯಾಸ್ ನ ಬುಕಿಂಗ್ ಏನಿದೆ ಇದು ಮತ್ತೆ ಹೆಚ್ಚಾಗ್ತಾ ಇದೆ, ಏರಿಕೆ ಆಗ್ತಾ ಇದೆ. ಈ ಇಂದಿನ ಬುಕಿಂಗ್ ಗಳಿಗಿಂತ ಈಗ 1 to ಡಬಲ್ ಆಗುವಂತ ಸಾಧ್ಯತೆಗಳು ಕೂಡ ಆಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.